ಹಾಯ್ ಫ್ರೆಂಡ್ಸ್, K15 ಫ್ಲೇವರ್ಸ್ನ ಇವತ್ತಿನ ವಿಡಿಯೋದಲ್ಲಿ ಮಿಲ್ಕ್ ಪೌಡರಿಂದ ಮಿಲ್ಕ್ ಕೇಕ್ ಬರ್ಫಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಿಲ್ಕ್ ಪೌಡರ್ ಹಸಿ ವಾಸನೆ ಸ್ವಲ್ಪನೂ ಇಲ್ಲದೆ 10 ನಿಮಿಷಕ್ಕೆ ಈ ಸೂಪರ್ ಆಗಿರೋ ಸ್ವೀಟ್ನ ರೆಡಿ ಮಾಡ್ಕೊಳ್ಬೋದು. ಮಿಲ್ಕ್ ಕೇಕ್ ಮಾಡೋದಕ್ಕೆ 1 ಕಪ್ ಮಿಲ್ಕ್ ಪೌಡರ್, ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಸಕ್ಕರೆ, 1/4 ಕಪ್ ತುಪ್ಪ, 2 ಟೇಬಲ್ ಸ್ಪೂನ್ ಟೂಟಿ ಫ್ರೂಟಿ ಬೇಕಾಗತ್ತೆ. ಹಾಗೇನೆ ಒಂದು ಪ್ಲೇಟ್ಗೆ ನಾನಿಲ್ಲಿ ಬೇಕಿಂಗ್ ಶೀಟ್ ಹಾಕಿ ರೆಡಿ ಇಟ್ಟಿದ್ದೀನಿ. ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರ್ ಕೂಡ ನೀವು ರೆಡಿ ಮಾಡ್ಕೊಳ್ಬೋದು. ಒಂದು ಬಾಣಲೆಗೆ ನಾವು ತಗೊಂಡಿರೋ ಸಕ್ಕರೆ ಹಾಕಿ 2 ಟೇಬಲ್ ಸ್ಪೂನ್ ನೀರು ಸೇರಿಸಿ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಎಳೆ ಪಾಕ ಬರೋ ತನಕ ಕುದಿಸ್ಬೇಕು. ಸಕ್ಕರೆ ಎಲ್ಲ ಕರಗಿದ ಮೇಲೆ 3 ರಿಂದ 4 ನಿಮಿಷಕ್ಕೆಲ್ಲ ನೋಡಿ ಹೀಗೆ ಎಳೆ ಪಾಕ ಬಂದ್ಬಿಡತ್ತೆ. ಇದಾದ ನಂತರ ಮಿಲ್ಕ್ ಪೌಡರ್ ಹಾಗೆ ತುಪ್ಪನ ಹಾಕಿ ಕೈ ಬಿಡದೆ ಇದನ್ನ ತಿರುಗಿಸ್ತಾ ಇರಬೇಕು. ಕ್ಲೀನಾಗಿ ಮಿಕ್ಸ್ ಆದ್ಮೇಲೆ ನೋಡಿ ಈ ರೀತಿ ಗಟ್ಟಿ ಆಗತ್ತೆ. ಗಟ್ಟಿ ಆದ್ಮೇಲೆ ಟೂಟಿ ಫ್ರೂಟಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. 2 ನಿಮಿಷಕ್ಕೆ ಇದು ಹೀಗೆ ಮತ್ತೆ ಸಾಫ್ಟ್ ಆಗಿ ಒಂಥರ ಸಿಲ್ಕಿ ಟೆಕ್ಸ್ಚರ್ ಬರುತ್ತೆ. ಇದಾದ್ಮೇಲೆ ಕೂಡ ನಾನಿಲ್ಲಿ ಮತ್ತೆ 4 ರಿಂದ 5 ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಬಾಣಲೆ ಬಿಡೋ ತನಕ ಕೈ ಬಿಡದೆ ತಿರುಗಿಸ್ತಾ ಇದ್ದೀನಿ. ಐದು ನಿಮಿಷ ಆದಮೇಲೆ ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ತಾ ಲೆವೆಲ್ ಮಾಡಬೇಕು. ಇದು ತುಂಬ ಬಿಸಿ ಇದ್ದಾಗಲೇ ಕಟ್ ಮಾಡಬಾರ್ದು. 15 ನಿಮಿಷ ಆದಮೇಲೆ ಇದು ತಣ್ಣಗಾಗತ್ತೆ, ಆವಾಗ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂತ. ಮಿಲ್ಕ್ ಪೌಡರ್ ಹಾಕಿ 5 ನಿಮಿಷ ಬಾಣಲೆಲೆ ಬಿಸಿ ಮಾಡೋದ್ರಿಂದ ಸ್ವಲ್ಪನೂ ಹಸಿ ವಾಸನೆ ಇರಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಹಾಗೆಯೇ ಇದನ್ನು ಯಾವಾಗ ಬೇಕಾದರೂ 10 ನಿಮಿಷಕ್ಕೆ ನೀವು ರೆಡಿ ಮಾಡ್ಕೊಳ್ಬೋದು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಮತ್ತಷ್ಟು ಒಳ್ಳೆ ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.